ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಬಹಳಷ್ಟು ಜನ ಮಹಿಳೆಯರು ಉದ್ಯೋಗಿನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಲೋನ್ಗೆ. ಕೆಲವರು PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಕೆಲವರು ಎರಡಕ್ಕೂ ಲೋನ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದರಲ್ಲಿ ಯಾವ್ದು ಬೆಸ್ಟು? PM ವಿಶ್ವಕರ್ಮ ಬೆಸ್ಟೋ ಅಥವಾ ಉದ್ಯೋಗಿ ನಿಯೋಜನೆ ಸ್ಕೀಮ್ ಬೆಸ್ಟೋ? ಯಾವುದು ಲೋನ್ ಬೇಗ ಸಿಗುತ್ತೆ, ಯಾವ ಲೋನಲ್ಲಿ ನಮ್ಗೆ ಬೆನಿಫಿಟ್ ಜಾಸ್ತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಎರಡಕ್ಕೂ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಅಥವಾ ಎರಡರಲ್ಲಿ ಯಾವುದಕ್ಕೂ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟು, ಯಾವ್ದ್ರಿಂದ ಹೆಚ್ಚು ಲಾಭ ಇದೆ ಅಂತ ನೋಡಿ. ವೆಬ್ಸೈಟ್ ಹೋಗಿ ಚೆಕ್ ಮಾಡೋಣ. ವೆಬ್ಸೈಟ್ ಅಲ್ಲಿ ಈಗ ನೋಡಿ ಉದ್ಯೋಗಿನಿ ಸ್ಕೀಮ್ ಅಂತಿದೆ. ಫಸ್ಟ್ ವಿಶ್ವಕರ್ಮ ಚೆಕ್ ಮಾಡೋಣ, ನಂತರ ಉದ್ಯೋಗಿನಿ ಚೆಕ್ ಮಾಡೋಣ. PM ವಿಶ್ವಕರ್ಮ ಅಂತ ಜಸ್ಟ್ ಮೊಬೈಲ್ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ, ಆಲ್ ಅಂತ ಇರುತ್ತೆ. ಇಲ್ಲಿ ತಗೊಳ್ಳಿ, ಇಲ್ಲಿ PM ವಿಶ್ವಕರ್ಮಕ್ಕೆ ಬನ್ನಿ. ಇಲ್ಲಿದೆ ನೋಡಿ, ಈ ರೀತಿ ಬಂದಾಗ ಇಲ್ಲಿ ಅಬೌಟ್ ಸ್ಕೀಮ್ ಅಂತಿದೆ. ಇದ್ರ ಬಗ್ಗೆ ಏನಂತ ಮಾಹಿತಿ ಕೊಡ್ತಾ ಇದ್ದೀನಿ, ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಕೀಮ್ ಅಂತಿರುತ್ತೆ, ಇಲ್ಲಿ ಸ್ಕೀಮ್ ಗೈಡ್ಲೈನ್ಸ್ ಸ್ಕೀಮ್ ಇದೆ ಅಂತಿದೆ. ಇಲ್ಲಿದೆ ನೋಡಿ ಬೆನಿಫಿಟ್ಸ್ ಅಂತ, ಸೆಕೆಂಡ್ ಒನ್ ಸ್ಕೀಮ್ ಬೆನಿಫಿಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. PM ವಿಶ್ವಕರ್ಮದ ಕುರಿತಾಗಿ ಏನೇನೆಲ್ಲ ಇದೆ ಅಂತಂದು. ರೆಕಗ್ನೈಸ್ ಆಸ್ ಎ ವಿಶ್ವಕರ್ಮ ಟ್ರೂತ್ ಸರ್ಟಿಫಿಕೇಟ್ ಅಂಡ್ ID ಕಾರ್ಡ್. ಸ್ಕಿಲ್ ಟ್ರೈನಿಂಗ್, ಸ್ಕಿಲ್ ವೆರಿಫಿಕೇಶನ್ ಫಾಲೋಡ್ ಬೈ ದ 5 to 7 days. ನಿಮಗೆ ಈ ಲೋನ್ ಸ್ಯಾಂಕ್ಷನ್ ಆದರೆ, PM ವಿಶ್ವಕರ್ಮ ಲೋನ್ ಸ್ಯಾಂಕ್ಷನ್ ಆದರೆ 5 ರಿಂದ 7 ದಿನ ಟ್ರೈನಿಂಗ್ ಕೊಡ್ತಾರೆ, ಬೇಸಿಕ್ ಟ್ರೈನಿಂಗ್. ನಿಮಗೆ ಇನ್ನೂ ಹೆಚ್ಚಿಗೆ ಬೇಕಾದರೂ ಮಾಡ್ಬೋದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಎನ್ರೋಲ್ ಫಾರ್ 15 days ಅಂತಿದೆ. ನಿಮಗೇನು ಆಸಕ್ತಿ ಇದ್ರೆ 15 ದಿನ ಬೇಕಾದರೂ ನೀವು ಟ್ರೈನಿಂಗ್ ಅಲ್ಲಿ ಇರಬಹುದು. ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ, ಯಾರು ಕೊಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಅದು ನಿಮ್ದು ಅಪ್ರೂವ್ ಆದ್ಮೇಲೆ ಗೊತ್ತಾಗುತ್ತೆ, ಅದು ಅಲ್ಲಿ ಮಟ್ಟ ಗೊತ್ತಾಗಲ್ಲ. ಟ್ರೈನಿಂಗ್ ಸ್ಪೆಂಡ್ ಅಲ್ಲಿ 500 ರೂಪಾಯಿ ಕೊಡ್ತಾರೆ ಪ್ರತಿದಿನ. ಮತ್ತೆ ಟೂಲ್ ಕಿಟ್ ಅಂತ ಕೊಡ್ತಾರೆ, ಇನ್ಸೆಂಟಿವ್ ಅಂತ ಕೊಡ್ತಾರೆ 15,000 ರೂಪಾಯಿ. ಅಂದ್ರೆ ನೀವು ಏನಾದರೂ ಟೈಲರಿಂಗ್ ಹಾಕಿದ್ರೆ ಅಥವಾ ಬೇರೆ ಯಾವ್ದಾದ್ರು ಬಿಸಿನೆಸ್ ಕುರಿತಾಗಿ ಲೋನ್ ಹಾಕಿದ್ರೆ ಅದು ಸಂಬಂಧಪಟ್ಟ ಟ್ರೈನಿಂಗ್ ಕೊಡ್ತಾರೆ, ಮತ್ತೆ 15,000 ರೂಪಾಯಿ ಕಿಟ್ ಕೊಡ್ತಾರೆ. ಇದು ಹೆಣ್ಮಕ್ಳಿಂದ ಗಂಡ್ಮಕ್ಳಿಗೆ ಬಹಳ ಬೆನಿಫಿಟ್ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನೋಡ್ಬೇಕು, ಇನ್ನು ಫರ್ದರ್ ಇನ್ಫಾರ್ಮೇಶನ್ ಬಂದಿಲ್ಲ, ಸದ್ಯಕ್ಕೆ ಇಷ್ಟೇ ಬಂದಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಲೆಕ್ಟರಿಯಲ್ ಪ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ 1 ಲಕ್ಷ ಫಸ್ಟ್ ಕೊಡ್ತಾರೆ. ಅದನ್ನ 18 ತಿಂಗಳು ಕಟ್ಟಿದ್ರೆ ನಂತರ 2 ಲಕ್ಷ ಕೊಡ್ತಾರೆ. ಅದಕ್ಕೆ 30 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಫಸ್ಟ್ ಏನು ಅನ್ಕೊಂಡಿದ್ದಾರೆ 3 ಲಕ್ಷ ಲೋನ್ ಸಿಗುತ್ತೆ ಅಂತ. 3 ಲಕ್ಷ ಲೋನ್ ಕೊಡ್ತಾರೆ, ಆದರೆ ಫಸ್ಟ್ 1 ಲಕ್ಷ ಕೊಡೋದು, ಅದನ್ನ 18 ತಿಂಗಳಲ್ಲಿ ಕಟ್ಟಬೇಕು. ನಂತರ 2 ಲಕ್ಷ ಕೊಡ್ತಾರೆ, ಅದು 30 ತಿಂಗಳಲ್ಲಿ ಕಟ್ಟಬೇಕು. ಅದು 5% ಇಂಟ್ರೆಸ್ಟ್ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 5% ಇಂಟ್ರೆಸ್ಟ್ ಇದೆ. ಅದನ್ನು ಕೊಟ್ಟಿದೆ. ಆ 5% ಇಂಟ್ರೆಸ್ಟ್ ಅಲ್ಲಿ ನೀವು ಬೇಗ ಮುಟ್ಟಿಸಬೇಕು. ಬೆನಿಫಿಟ್ಸ್ ವಿತ್ ಇಂಟ್ರೆಸ್ಟ್ ಸಬ್ವೆಂಟೇಜ್ ಕ್ಯಾಪ್ 8% ಟು ಬಿ ದ ಪೇಡ್ ಬೈ ಮಾನ್ಸನ್ ಅಂತ ಏನೋ ಕೊಟ್ಟಿದ್ದಾರೆ. ಕೆಲವರು ಅನ್ಕೊಂಡಿದ್ದಾರೆ ಇದು ಇರುತ್ತಾ, ನಮಗೆ ಸಬ್ಸಿಡಿ ಇರುತ್ತಾ ಅಂತ. ಸಬ್ಸಿಡಿ ಏನೂ ಇರಲ್ಲ ಇದರಲ್ಲಿ. ಮತ್ತೆ ಉದ್ಯೋಗಿನಿಯಲ್ಲಿ ಏನಾದ್ರು ಇರುತ್ತಾ ಅಂತ ನೋಡೋಣ. ಇದು PM ವಿಶ್ವಕರ್ಮದ ಬೆನಿಫಿಟ್. ಇಲ್ಲಿ ಬಂದು ನೀವು ಸ್ಕೀಮ್ ಗೈಡ್ಲೈನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು PDF ಬರುತ್ತೆ. ಇದು ಈ ರೀತಿ PDF ಓಪನ್ ಆಗುತ್ತೆ, ನೋಡೋಣ. ಅದು ಸುಮಾರು 40 ಪುಟ ಇದೆ ನೋಡಿ, ಇಲ್ಲಿ ಓಪನ್ ಆಯಿತು. ಸುಮಾರು 64 ಪುಟ ಇದೆ. ಇದು 64 ಪುಟ ಇದೆ. ಅದನ್ನ ಒಂದ್ಸಲ ನೋಡ್ಕೊಳ್ಳಿ, ಎಲ್ಲ ಇಂಗ್ಲೀಷಲ್ಲೇ ಇದೆ. ಏನೇನು ಯಾವ ಥರ ಪ್ರೊಸೆಸ್ ಇದೆ. ಇದಕ್ಕೆ ಬರೋಣ. ಯಾವುದು ರಾಜ್ಯ ಮಹಿಳಾ ಅಭಿವೃದ್ಧಿ ಉದ್ಯೋಗಿನಿ ಯೋಜನೆ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಉದ್ಯೋಗಿನಿ ಯೋಜನೆ ಬಗ್ಗೆ ನೋಡ್ಬೇಕಂದ್ರೆ ಎಷ್ಟು ಗೂಗಲಲ್ಲಿ ಉದ್ಯೋಗಿನಿ ಸ್ಕೀಮ್ ಅಂತ ತಗೊಳ್ಳಿ. ಇಲ್ಲಿ ಬರುತ್ತೆ ಸ್ಕೀಮ್ ಇನ್ ಕರ್ನಾಟಕ ಅಂತಿದೆ ನೋಡಿ. ಇಲ್ಲಿ ಮಹಿಳಾ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ, ಇಲ್ಲಿ ಈ ಥರ ಬರುತ್ತೆ ವೆಬ್ಸೈಟು. ಇಲ್ಲಿ ನೀವು ಕನ್ನಡ ಅಂತ ತಗೊಳ್ಳಿ. ಉದ್ಯೋಗಿನಿ ಯೋಜನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಹಿಳೆಯರು ಆದಾಯ ಉತ್ಪನ್ನಗಳ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸ್ವಯಂ ಉದ್ಯೋಗಿಗಳು ಆಗೋರು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಫಲಾನುಭವಿಗಳಿಗೆ ಸಾಲದ ಘಟಕ ವೆಚ್ಚ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷಗಳು. ಸಹಾಯಧನ ಮೊತ್ತ 50%, ಗರಿಷ್ಠ ಮೊತ್ತ 1 ಲಕ್ಷ. ಕುಟುಂಬದ ವಾರ್ಷಿಕ ಆದಾಯ ಗರಿಷ್ಠ ಮಿತಿ 2 ಲಕ್ಷ. ಇದು ಇರುತ್ತೆ ಬಿಡಿ. ಸಾಮಾನ್ಯ ವರ್ಗದವರಿಗೆ 3 ಲಕ್ಷ ಮಟ್ಟ ಇದೆ. ಅಂದ್ರೆ ಇಲ್ಲಿ ಸಬ್ಸಿಡಿ ಇದೆ. ಇದರಲ್ಲಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ಬ್ಯಾಂಕ್ಗಳ ಮೂಲಕ, ನಿಗಮದ ಮೂಲಕ ಸಹಾಯಧನ. ನಿಗಮ ಮೂಲಕ ಬಂತಂದ್ರೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಬ್ಯಾಂಕ್ ಮೂಲಕ ಬಂದ್ರೆ ಸಬ್ಸಿಡಿ ಸಿಗಲ್ಲ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತಂದ್ರೆ ಸೇವಾ ಸಿಂಧುಗೆ ಹೋಗಬೇಕು. ಸೇವಾ ಸಿಂಧು ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಬರುತ್ತೆ. ಇದು ಗ್ರಾಮೋನಲ್ಲಿ ಮಾತ್ರ ಇದೆ. ಗ್ರಾಮೋನ್ ID ಯಾರು ಇರ್ತಾರೋ ಅವ್ರದ್ದು ಅರ್ಜಿ ಸಲ್ಲಿಸಬಹುದು, ಅಥವಾ ಗ್ರಾಮೋನ್ ID ಯಾರು ಹೊಂದಿರ್ತಾರೋ ಅವರು ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಮಾಡುತ್ತೆ. PM ವಿಶ್ವಕರ್ಮ CSID ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ CSID. CSID ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ದು, ಇದು ಸ್ಟೇಟ್ ಗೌರ್ಮೆಂಟ್ ಇದ್ದು. ಮಹಿಳಾ ಮತ್ತು ಮಕ್ಕಳ ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಸ್ಟೇಟ್ ಗೌರ್ಮೆಂಟ್ ಇದ್ದು. ಅದೇನೇ ಇರಲಿ, ಎಲ್ಲೇ ಇದ್ರೆ ಅರ್ಜಿ ಸಲ್ಲಿಸಿ, ಅದೇನು ಸಮಸ್ಯೆ ಇಲ್ಲ. ID ಇದ್ದವರು ಅರ್ಜಿ ತಗೊಂತಾರೆ. ಆದರೆ ಇದು ನೋಡಿ, ಇಲ್ಲೇ ಕೊಟ್ಟಿದ್ದಾನೆ ವರ್ಗ. ಇಲ್ಲೇ SC ST ಮತ್ತು OBC, ಯಾವ ಜಾತಿ, ಯಾವ ಪಂಗಡ, ಯಾವ ಕಾಸ್ಟ್ ಇದ್ರು ಅರ್ಜಿನ ಸಲ್ಲಿಸಬಹುದು ಇದಕ್ಕೆ ಲೇಡೀಸು. ಆದರೆ ಅರ್ಜಿ ಸಲ್ಲಿಸಿ ಮಾತ್ರಕ್ಕೆ ಎಲ್ಲರೂ ಕೊಡಲ್ಲ. SC ST ಅವರಿಗೆ 50% ಕೊಡ್ತಾರೆ, ಇನ್ನುಳಿದ ಕ್ಯಾಸ್ಟ್ಗೆ 30% ಕೊಡ್ತೀವಿ ಲೋನ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಜಿ ಎಷ್ಟು ಮಂದಿ ಸಲ್ಲಿಸ್ತಾರೋ ಅದರಲ್ಲಿ ಇಷ್ಟು ಜನಕ್ಕೆ ಮಾತ್ರ ಕೊಡ್ತಾರೆ. ಅದರಲ್ಲಿ ಅರ್ಧಕ್ಕರ್ಧ SC ST ಕೊಡ್ತಾರೆ, ಇನ್ನು 30%, 30% OBC ಕೊಡ್ತಾರೆ, ಇನ್ನು 20% ಮಂಗಳಮುಖಿಯರಿಗೆ ಇರಬೇಕು ಅಂತ ಅನ್ಕೋತೀನಿ. ಅದರ ಡೀಟೇಲ್ಸ್ ಕೊಟ್ಟಿಲ್ಲ ಇಲ್ಲಿ. ಈ ರೀತಿ ಅರ್ಜಿನ ಸಲ್ಲಿಸಬೇಕು ನೋಡಿ. ಇಲ್ಲೆಲ್ಲ ಜಾತಿ ಆದಾಯ ಬೇಕು, ಮತ್ತೆ ಆದಾಯ ಮತ್ತು ಇದನ್ನು ಕೇಳುತ್ತೆ. ಇದು ಏನು ವಾಸಸ್ಥಳ ಪ್ರಮಾಣ ಪತ್ರ ಕೇಳುತ್ತೆ. ನೆಕ್ಸ್ಟ್ ಅಪ್ಲೋಡ್ ಮಾಡೋಕ್ಕೆ ಅದನ್ನು ಕೂಡ ಹಾಕಬೇಕಾಗುತ್ತೆ. ಈ ರೀತಿ ಸ್ಕೀಮ್ ಇದೆ.
ನಿಮ್ಮ ಹತ್ತಿರದ ಗ್ರಾಮದಲ್ಲಿ ಅಥವಾ ಯಾರ ಹತ್ರ ಸಿ ಎಸ್ ಸೆಂಟರ್ ಅದು ನಡೆಯುತ್ತೆ, ಬೇರೆ ಕಡೆ ಯಾರು ಐಡಿ ಇರುತ್ತೋ ಅವರೆಲ್ಲ ಅರ್ಜಿನ ಸಲ್ಲಿಸಬಹುದು. ಸಲ್ಲಿಸಿ ನೋಡೋಣ. ಆದರೆ ನನಗನ್ಸಿದ ಮಟ್ಟಿಗೆ ಲೇಡೀಸ್ಗೆ ಏನಾದರೂ ಲೋನ್ಗೆ ಅರ್ಜಿನ ಹಾಕ್ತಾರೆ ಅಂದರೆ ಉದ್ಯೋಗಿನೇ ಬೆಸ್ಟು. PM ವಿಶ್ವಕರ್ಮಕ್ಕಿಂತ PM ವಿಶ್ವಕರ್ಮ ಲೇಡೀಸ್ಗಿಂತ ಬಾಯ್ಸ್ಗೆ ಭಾಳ ಬೆನಿಫಿಟ್ ಇದೆ. ಇದು ಚೆನ್ನಾಗಿದೆ. ಆದರೆ ಬಾಯ್ಸ್ ಚಲೋ ಇದು. ಗಂಡು ಮಕ್ಕಳಿಗೆ PM ವಿಶ್ವಕರ್ಮ ಬೆಸ್ಟು. ಲೇಡೀಸ್ ಏನಾರ ಲೋನ್ಗೆ ಹಾಕ್ತಾರೆ ಅಂದರೆ ಉದ್ಯೋಗಿನೇ ಬೆಸ್ಟು. ಇದು ನನ್ನ ಅಭಿಪ್ರಾಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.